ಎವ್ರಿವನ್, ನಾನು ಗಾಯತ್ರಿ. ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಇನ್ ಪೈಥಾನ್ ಬಗ್ಗೆ ತಿಳ್ಕೊಳ್ಳೋಣ. ಫಂಕ್ಷನ್ ಅನ್ನೋದು ಏನು ಹೊಸ ವರ್ಡ್ ಅಲ್ಲ, ನೀವು ಆಲ್ರೆಡಿ ಕೇಳಿರ್ತೀರಾ. ಫಂಕ್ಷನ್ನ ನಾವು ಎಷ್ಟೊಂದು ಪ್ರೋಗ್ರಾಮ್ ಲ್ಯಾಂಗ್ವೇಜಸ್ಸಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಮತ್ತು ರೀಡ್ ಕೂಡ ಮಾಡ್ತೀವಿ. ಫಂಕ್ಷನ್ನ ಬೇಸಿಕ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ, ಇಟ್ ಹೆಲ್ಪ್ಸ್ ಟು ಆರ್ಗನೈಸ್ ದ ಕೋಡ್ ಇಂಟು ಲಾಜಿಕಲ್ ಬ್ಲಾಕ್ಸ್ ದಟ್ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ಬೇಸಿಕಲಿ ಫಂಕ್ಷನ್ನ ಅಡ್ವಾಂಟೇಜ್ ಏನಂದರೆ, ನಾವು ಕೋಡ್ ಬರಿತೀವಿ, ಕೋಡ್ನ ಒಳಗಡೆ ನನಗೆ ಮಾಡ್ಯೂಲ್ ತರಬೇಕು ಅಂದರೆ ನಾನು ಪ್ರಾಪರ್ ಆರ್ಗನೈಸ್ ವೈಸ್ ಕೋಡ್ನ ಬರಿಬೇಕು. ಯಾಕಂದರೆ ಈಸಿಯಾಗಿ ಲೇಬಲ್ ಆಗಲಿ ಅಂತ ಮತ್ತು ಈಸಿಯಾಗಿ ಟೆಸ್ಟಿಂಗ್ ಆಗಲಿ ಅಂತ. ಅದಕ್ಕೆ ನಾನು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇದರ ಜಾಸ್ತಿ ಅಡ್ವಾಂಟೇಜ್ ಏನಂದರೆ ರೀಯೂಸಬಿಲಿಟಿ. ಯಾಕಂದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕೋಡ್ ಇದ್ದರೆ ಆ ಕೋಡ್ನ ನಾವು ಒಂದು ಪ್ರೋಗ್ರಾಮಲ್ಲಿ ಮತ್ತೆ ಯೂಸ್ ಮಾಡ್ತೀವಿ ಅಂದರೆ, ನೀವು ಬೆಟರ್ ಏನು ಮಾಡಿ ಅಂದರೆ ಆ ಪರ್ಟಿಕ್ಯುಲರ್ ಕೋಡ್ನ ಫಂಕ್ಷನ್ ಒಳಗಡೆ ಬರೀರಿ. ಆ ಫಂಕ್ಷನ್ನ ಕಾಲ್ ಮಾಡ್ತೀರಿ ತಿರ್ಗಾ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಲೈನ್ ಆಫ್ ಕೋಡ್ ಕಡಿಮೆ ಆಗುತ್ತೆ ಮತ್ತು ಒಂದು ಪ್ರಾಪರ್ ಆರ್ಗನೈಸ್ ಕೋಡ್ ಆಗುತ್ತೆ. ಅದ್ರ ಜೊತೆಗೆ ರೀಯೂಸ್ ಆಗ್ತಿರುತ್ತೆ ಆ ಪರ್ಟಿಕ್ಯುಲರ್ ಕೋಡ್. ಇದು ಮೇನ್ ಅಡ್ವಾಂಟೇಜ್. ಇನ್ನು ಅಬ್ಸ್ಟ್ರಾಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನಾವು ಯೂಸ್ ಮಾಡ್ತೀವಿ. ಹೇಗಂದರೆ, ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ, ಅದನ್ನು ಹೈಡ್ ಮಾಡಬೇಕು, ಅದನ್ನು ನಾವು ಫಂಕ್ಷನ್ ಒಳಗಡೆ ಯೂಸ್ ಮಾಡ್ತಿದ್ದೀನಿ. ಇದು ಫಂಕ್ಷನಿನ ಕಾನ್ಸೆಪ್ಟ್. ನಾವು ಈ ವಿಡಿಯೋದಲ್ಲಿ ಹೊಸದು ಏನು ಕಲಿತೀವಿ ಅಂದರೆ, ಫಂಕ್ಷನ್ನ ಪೈಥಾನ್ ಒಳಗಡೆ ಹೆಂಗೆ ಯೂಸ್ ಮಾಡ್ತೀವಿ ಅಂತ, ಅದರ ಸಿಂಟೆಕ್ಸ್ನ ತಿಳ್ಕೊಳ್ಳೋಣ. ಯಾವಾಗಾದರೂ ನಾವು ಫಂಕ್ಷನ್ನ ಸಿಂಟೆಕ್ಸ್ ಬರಿತೀವಿ, ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ವರ್ಡ್ ಇದೆ, ಅದೇ ಡೆಫ್. ಎಲ್ಲ ಫಂಕ್ಷನ್ಗಳಲ್ಲೂ ಡೆಫ್ ಇಂದೇನೆ ಸ್ಟಾರ್ಟ್ ಆಗೋದು. ಇದು ಫಂಕ್ಷನ್ನ ಡೆಫಿನೇಷನ್ ಥರ. ಫಸ್ಟ್ ಡೆಫ್ ಕೀವರ್ಡ್ನ ಬರಿಬೇಕು, ಆಮೇಲೆ ನೀವು ಫಂಕ್ಷನ್ನ ನೇಮ್ ಬರಿಬೇಕು. ಯಾವುದಾದ್ರೂ ನೇಮ್ ಸರಿ, F1 F2 F3 ನಿಮಗೆ ಇಷ್ಟ ಬಂದಿದ್ದು ಬರಿಬೋದು. ಇದು ಆದಮೇಲೆ ಬರೆಯೋದು ಪ್ಯಾರಾಮೀಟರ್. ನೀವು ಫಂಕ್ಷನ್ ಒಳಗಡೆ ಪ್ಯಾರಾಮೀಟರ್ ಆಗ್ಬೋದು, ಇಲ್ಲಾಂದರೆ ಆಗ್ದಲೇನೂ ಇರ್ಬೋದು. ಯಾಕಂದರೆ ಇದು ಆಪ್ಷನಲ್. ಎಷ್ಟೊಂದು ಸತಿ ಇಂಟರ್ವ್ಯೂಯಲ್ಲಿ ಸಣ್ಣ ಪಾಯಿಂಟ್ಸ್ನ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಹೇಗಂದರೆ, ಡೆಫ್ ಅನ್ನೋ ಕೀವರ್ಡ್ಸ್ನ ಅದನ್ನು ಬರೀಲೇಬೇಕು, ಅದು ಕಂಪಲ್ಸರಿ. ಆಮೇಲೆ ಫಂಕ್ಷನ್ ನೇಮ್ ಕೂಡ ಬರೀಲೇಬೇಕು. ನೆಕ್ಸ್ಟ್ ಪ್ಯಾರಾಮೀಟರ್, ಇದು ಆಪ್ಷನಲ್. ಇದನ್ನ ಬರಿಬೋದು, ಇಲ್ಲಾಂದರೆ ಇಲ್ಲನೂ ಬರೀದಲೇನೂ ಇರ್ಬೋದು. ಅದಾದಮೇಲೆ ನೀವು ಕೋಲನ್ ಬರೀಬೇಕು. ಕೋಲನ್ನ ಹಾಕೋದು ಮ್ಯಾಂಡೇಟರಿ ಇದೆ. ಕೋಲನ್ ಅರ್ಥ ಏನು ಹೇಳುತ್ತೆ ಅಂದರೆ, ಇವಾಗ ಒಂದು ಫಂಕ್ಷನ್ನು ಎಂಡ್ ಆಗ್ತಿದೆ ಅಂತ. ನೀವು ಯಾವಾಗ ಎಂಟರ್ ಮಾಡ್ತಿದ್ದೀರಾ ಆವಾಗ ಇನ್ಹಿಬಿಟೇಷನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಒಂಥರ ಸ್ಪೇಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಕರ್ಲಿ ಬ್ರ್ಯಾಕೆಟ್ ಇರಲ್ಲ, ಆದರೂ ಕಾನ್ಸೆಪ್ಟ್ ಕೂಡ ಬರಲ್ಲ. ನಾವು ಸಿನಿಮೀಸ್ನ ಕರ್ಲಿ ಬ್ರ್ಯಾಕೆಟಲ್ಲಿ ಬರಿತೀವಿ, ಆವಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಫಂಕ್ಷನ್ ಬಾಡಿ ಇದೆ ಅಂತ. ಇಲ್ಲಿ ಫಂಕ್ಷನ್ನ ಬಾಡಿ ಹೇಗೆ ಗೊತ್ತಾಗುತ್ತೆ ಅಂದರೆ, ಐಡೆಂಟಿಟೇಷನ್ನ ಮೂಲಕ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಏನು ಬರಿತೀವಿ ಅಂದರೆ ಡಾಕ್ ಸ್ಟ್ರಿಂಗ್ಸ್. ನಾವು ಹೆಂಗೆ ಕಮೆಂಟ್ಸ್ ಬರಿತೀವಿ ಅಲ್ವಾ, ಹ್ಯಾಶ್ಟ್ಯಾಗ್ ಬರ್ತೀವಿ, ಹಾಗೇನೇ ಡಾಕ್ ಸ್ಟ್ರಿಂಗ್ಸ್ನ ಬರಿತೀವಿ. ಮತ್ತು ಇದು ಫಂಕ್ಷನ್ನ ಬ್ರೀಫ್ ಡೆಫಿನೇಷನ್ನ ಹೇಳುತ್ತೆ. ಫಂಕ್ಷನ್ ಅಂದರೆ ಏನು, ಅದು ಯಾವ ಕೆಲಸ ಮಾಡ್ತಿದೆ, ಅದನ್ನು ನಾವು 3 ಕೋಡ್ಸ್ನಿಂದ ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತೀವಿ. ಇದರಿಂದ ನಮಗೆ ಇಷ್ಟು ಗೊತ್ತಾಗುತ್ತೆ ಫಂಕ್ಷನ್ ಆ್ಯಕ್ಚುಲಿ ಏನು ಮಾಡ್ತಿದೆ ಅಂತ. ನೀವು ಒಂದು ಕೋಡರ್ ಆಗಬೇಕು ಅಂದ್ಕೊಂಡಿದ್ರೆ, ಯಾರಾದರೂ ಈ ಕೋಡ್ನ ಓದೋರು ಗೊತ್ತಾಗುತ್ತೆ ಈ ಫಂಕ್ಷನ್ನ ಪರ್ಪಸ್ ಏನಂತ, ಡಾಕ್ ಸ್ಟ್ರಿಂಗ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂತ. ಇದು ಕೂಡ ಆಪ್ಷನಲ್, ಇದು ಮ್ಯಾಂಡೇಟರಿ ಥರ ಅಲ್ಲ. ನೆಕ್ಸ್ಟ್ ಇದಾದಮೇಲೆ ಬರುತ್ತೆ ಫಂಕ್ಷನ್ನ ಬಾಡಿ. ಅಂದರೆ ಯಾವುದಾದ್ರೂ ನೀವು ಕೋಡ್ ಬರೀತಿದ್ರೆ ಅದನ್ನು ಫುಲ್ ಇದರಲ್ಲಿ ಬರಿಬಹುದು. ಫೈನಲಿ ಆಗಿ ಬರುತ್ತೆ ರಿಟರ್ನ್. ಫಂಕ್ಷನಲ್ಲಿ ಯಾವಾಗಲೂ ಹೇಳ್ತಾರೆ ಅಲ್ವಾ ರಿಟರ್ನ್ ವ್ಯಾಲ್ಯೂ ಅಂತ. ಯಾವಾಗಾದರೂ ಸ್ವಲ್ಪ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಈಗ ಯಾವುದಾದ್ರೂ ನಿಮ್ಮ ಅರ್ಥ ಕೇಳ್ತಿದ್ರೆ ಎವ್ರಿ ವ್ಯಾಲ್ಯೂ ಮಸ್ಟ್, ಯಾರು ನಿಮ್ಮ ಹತ್ರ ಕೇಳ್ತಿದ್ರೆ ಎವ್ರಿ ವ್ಯಾಲ್ಯೂ ಮಸ್ಟ್ ಹ್ಯಾವ್ ಅ ರಿಟರ್ನ್ ಅಂತ, ಅದು ಕೂಡ ಸುಳ್ಳು. ಯಾಕಂದರೆ ಇದು ಆಪ್ಷನಲ್, ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಫಂಕ್ಷನ್ ಬರೀತಿದ್ದೀರಾ ಅಂತ. ನಾನಿವಾಗ ಸಿಂಪಲ್ ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ತೀನಿ. ಫಸ್ಟು ಡೆಫ್ F1 ಬ್ರ್ಯಾಕೆಟ್ ಕೋಲನ್ ಅಂತ ಫಂಕ್ಷನ್ ಬರೀತಿದ್ದೀನಿ. ಆದಮೇಲೆ ಪ್ರಿಂಟ್ ಅಲೋ ಅಂತ ಬರೀತಿದ್ದೀನಿ. ಮತ್ತು ಇದು ಒಂದು ಫಂಕ್ಷನ್
ಸ್ಟಾರ್ಟ್ ಆಗುತ್ತೆ ಡೆಫಿಂದ, ಮತ್ತು ಫಂಕ್ಷನ್ನ ನೇಮ್ ಬರೆದು ಅದಾದಮೇಲೆ ಪ್ಯಾರಾಮೀಟರ್ ಇಲ್ಲಿಲ್ಲ. ನಾನು ಆಗಲೇ ಹೇಳಿದ್ದೆ ಪ್ಯಾರಾಮೀಟರ್ ಆಪ್ಷನಲ್ ಅಂತ, ಅದ್ರದ್ದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೋಲನ್ ಬರೆದಿದ್ದೀನಿ, ಆಮೇಲೆ ಪ್ರಿಂಟ್ ಬರೆದಿದ್ದೀನಿ ಅಲೋ. ಅದಾದಮೇಲೆ ಏನು ಮಾಡಿದೆ ಅಂದರೆ F1ನ ಕಾಲ್ ಮಾಡ್ತೀನಿ. ಮೇಲ್ಗಡೆ ಡೆಫ್ F1 ಬ್ರ್ಯಾಕೆಟ್ ಆಮೇಲೆ ಕೋಲನ್ ಇದೆಯಲ್ಲ ಪ್ರಿಂಟ್ ಅಲೋ ಅನ್ನೋದು. ಈ ಸ್ಟಾರ್ಟಿಂಗ್ 2 ಲೈನ್ಸ್ ಫಂಕ್ಷನ್ನ ಡೆಫಿನೇಷನ್ ಆಗಿರುತ್ತೆ, ಮತ್ತು F1 ಫಂಕ್ಷನ್ನ ಕಾಲಿಂಗ್ ಆಗಿರುತ್ತೆ. ಇದನ್ನು ನಾವು ಔಟ್ಪುಟ್ ಮಾಡಿದ್ರೆ ಅಲೋ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಇದನ್ನು ನಾವು ಸಿಂಪಲ್ ಎಕ್ಸಾಂಪಲ್ ಆಫ್ ಫಂಕ್ಷನ್ ಅಂತ ಹೇಳೋದು, ಮತ್ತು ಇದನ್ನು ಇನ್ನೊಂದು ಎಕ್ಸಾಂಪಲ್ ಮೂಲಕನೂ ನೋಡೋಣ. ಈಗ ಡೆಫ್ F2 ನೇಮ್ ಪ್ಯಾರಾಮೀಟರ್ನ ಮಾಡ್ತೀನಿ, ಆಮೇಲೆ ಕೋಲನ್ ಹಾಕ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಪ್ರಿಂಟ್ ಮಾಡ್ತೀನಿ ನೇಮ್ನ. ಇದು ಆಗುತ್ತೆ ಫಂಕ್ಷನ್ನ ಡೆಫಿನೇಷನ್. ನೆಕ್ಸ್ಟ್ F2ನ ಕಾಲ್ ಮಾಡ್ತೀನಿ, ಆವಾಗ ನಾನು ಒಂದು ವ್ಯಾಲ್ಯೂನ ಮಾಡ್ತೀನಿ. ಯಾವಾಗ ನಾನು F2ನ ಕಾಲ್ ಮಾಡ್ತೀನಿ ಆವಾಗ F2ನ ಕಂಟ್ರೋಲ್ ಸ್ಟಾರ್ಟಿಂಗ್ F2 ನೇಮ್ ಇದೆ ಅಲ್ವಾ, ಅಲ್ಲಿಯೂ ಆಗುತ್ತೆ. ಅಲ್ಲಿ ಏನು ಇದೆ ಅಂದರೆ ನೇಮ್ ಅನ್ನೋದು ಒಂದು ಪ್ಯಾರಾಮೀಟರ್, ಅದರ ವ್ಯಾಲ್ಯೂ ಏನು ಹೇಳ್ತಿದೆ ಅಂದರೆ ನಾನು ಇಲ್ಲಿ ಕಾಲಿಂಗಲ್ಲಿ F2 ವರುಣ್ ಅಂತ ಇದೆ ಅಲ್ವಾ, ಅದರ ವ್ಯಾಲ್ಯೂ ಇದೆ. ವರುಣ್ ಒಂಥರ ನೇಮ್ನ ಒಳಗಡೆ ಬರುತ್ತೆ. ಮೆಮೊರಿಗೋಸ್ಕರ ಇಲ್ಲಿ ನಾವು ಹೇಗೆ ಹೇಳ್ಬೋದು ಅಂದರೆ ವೇರಿಯೇಬಲ್ ಇದೆ ಅಲ್ವಾ, ಅದು ನೇಮ್ ಜಾಗದಲ್ಲಿ ಡಿಫೈನ್ ಆಗುತ್ತೆ ಅಂತ, ಅದರಲ್ಲಿ ವ್ಯಾಲ್ಯೂ ವರುಣ್ ಅಂತ ಪ್ರಿಂಟ್ ಆಗುತ್ತೆ. ಇದು ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಫಂಕ್ಷನ್ದು ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂತ, ಮತ್ತು ಅದನ್ನು ಮಾಡಿದ್ದೀವಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಅರ್ಥ ಆಗಿರುತ್ತೆ ಫಂಕ್ಷನ್ಸ್ ಇನ್ ಪೈಥಾನ್. ಮತ್ತು ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್. ಬಾಯ್.